ಒಂದು ಸಾಂಪ್ರದಾಯಿಕ ಅಡುಗೆ ಸಜ್ಜಿಗದ ಹೋಳಿಗೆ ಮಾಡೋಣ. ಯುಗಾದಿ ಹಬ್ಬದ ಸ್ಪೆಷಲ್ ಸಜ್ಜಿಗದ ಹೋಳಿಗೆ ತುಂಬಾ ಮೃದುವಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತೆ. ಇದು ಹೋಳಿಗೆ ತುಂಬಾ ಸಿಂಪಲ್ ಕೂಡ, ಬೇಗನೆ ಆಗುತ್ತೆ. ಇಲ್ಲಿ ಒಂದು ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ, ಚಿರೋಟಿ ರವೆ ಅಲ್ಲ. ಇದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ಳೋಣ. ಹುರಿದಾಗಿದೆ ನೋಡಿ, ಇದನ್ನು ತೆಕ್ಕೊಳ್ಳೋಣ ಬೇರೆ ಪ್ಲೇಟಿಗೆ. ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟೇ ಬೆಲ್ಲನೂ ಹಾಕ್ತಾಯಿದ್ದೀನಿ. ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಬೆಲ್ಲ ಕರಗೋ ತನಕ ಕುದಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ, ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಇದನ್ನು ಶೋಧಿಸ್ಕೊಳ್ಳೋಣ. ಈ ಥರ ಇದರಲ್ಲಿ ಕಲ್ಲು ಏನಾದರೂ ಇದ್ದರೆ ಹೋಗುತ್ತೆ. ಸೋಸಿ ಮತ್ತು ಪ್ಯಾನ್ ತೊಳ್ಕೊಂಡು ಅದೇ ಪ್ಯಾನ್ಗೆ ಮತ್ತು ಈ ಸೋಸಿರೋ ಅಂಥ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗೆ ಕುದಿಬೇಕು. 1-2 ಕಪ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಸಜ್ಜಿಗ. ಇದನ್ನು ರವೆ ಹುರಿದಿರೋ ಅಂಥ ರವೆ ಹಾಕ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಇದನ್ನು ಚೆನ್ನಾಗೆ 1-2 ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಈ ಥರ ಹಾಕ್ಕೊಳ್ತಾ ಇದ್ದರೆ ಗಂಟಾಗೋದಿಲ್ಲ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 2-3 ಸೆಕೆಂಡ್ ಹಾಗೆ ಬಿಡೋಣ. ನೋಡಿ, ರವೆ ಚೆನ್ನಾಗಿ ಹರಳ್ಕೊಂಡಿದೆ. ನೋಡಿ, ಗಟ್ಟಿಯಾಗಿದೆ ಮತ್ತು ಹರಳ್ಕೊಂಡಿದೆ. ಈಗ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದಕ್ಕೇ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10-15 ನಿಮಿಷ ತಣ್ಣಗಾಗೋಕ್ಕೆ ಇದನ್ನು ಬಿಟ್ಬಿಡೋಣ. ತಣ್ಣಗಾದ ಮೇಲೆ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಥರ ಆರಾಮಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪ ಹಚ್ಕೊಂಡು ಉಂಡೆ ಮಾಡಿಕೊಂಡ್ರೆ ಈ ಥರ ಉಂಡೆ ಆಕಾರಕ್ಕೆ ಬರುತ್ತೆ. ನೋಡಿ, ಇಷ್ಟ ಆಗಿದೆ. ಇಲ್ಲಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೇಕು. ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಇದನ್ನು ಹಿಟ್ಟು ಹೊಂದ್ಕೊಂಡ ಮೇಲೆ ಚೆನ್ನಾಗಿ ಇದನ್ನು ಮೇಲಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗೆ ನಾದಬೇಕು. ನೋಡಿ, ಇದು ಚೆನ್ನಾಗೆ ನಾದದಷ್ಟು ಚೆನ್ನಾಗೆ ಬರುತ್ತೆ ಹೋಳಿಗೆ. ಸ್ವಲ್ಪ ತೆಳುವಾಗಿರಬೇಕು. ಚಪಾತಿ ಹಿಟ್ಟಿಗಿಂತ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 1-2 ಸ್ಪೂನಷ್ಟು ಲಾಸ್ಟಲ್ಲಿ ಆಯಿಲ್ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಳೋಣ. ಈ ಥರ ನಾದಬೇಕು ಕೈಯಿಂದ ಚೆನ್ನಾಗಿ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾದ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರ್ತವೆ ಸ್ಮೂತಾಗಿ. ಚೆನ್ನಾಗೆ ನಾದಿದ್ದೀನಿ ನೋಡಿ. ಈ ಥರ ನಾದಲೇಬೇಕು. ಅರ್ಧದಿಂದ 1 ಗಂಟೆಗಳ ಕಾಲ ಮುಚ್ಚಿಡಬೇಕು. ಇದನ್ನು ಹಿಟ್ಟು ಚೆನ್ನಾಗೆ ನೆಂದಾದಮೇಲೆ ಇದನ್ನು ಒಂದು ಕಲ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾದ್ಕೊತಾ ಇದ್ದೀನಿ. ನಾದ್ಕೊಂಡು ಈ ಥರ ಬಿಲ್ಲೆಗಳ ಹಾಗೆ ಇದನ್ನು ಒಂದು ಹೋಳಿಗೆ ತೊಟ್ಟೋ ಶೀಟ್ ಮೇಲೆ ಇಟ್ಕೊಂಡು ಸ್ವಲ್ಪ ಅಗಲ ಮಾಡಿಕೊಂಡು ಈ ಹೂರಣನ ಅದು ಸೆಂಟ್ರಲ್ಲಿ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ನಾಳೆ ಬರೋ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ತುಂಬಾ ಸುಲಭವಾಗಿ ಬೇಗನೆ ಆಗೋ ವಿಧಾನನ ತೋರಿಸ್ತೀನಿ. ತಪ್ಪದೆ ನೋಡಿ. ತುಂಬ ಮೃದುವಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ತುಂಬ ಮಾಡ್ತಾರೆ ಈ ಹೋಳಿಗೆನ. ಇದನ್ನು ಒಂದು ಸ್ವಲ್ಪ ಅಂಗೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಇದೇ ಶೀಟ್ ಮೇಲೆಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ನೋಡಿ, ಚಪಾತಿ ಹೊತ್ತು ಅಂತ ರತ್ತಣಿಗೆನೂ ಸ್ವಲ್ಪ ಆಯಿಲ್ ಹಚ್ಕೊಂಡು 2 ಕಡೆ ಅದಕ್ಕೆ ಚೆನ್ನಾಗಿ ಆಯಿಲ್ ಹಚ್ಚಿ ಹೊತ್ಕೋಬೇಕು. ಈ ಥರ ನಿಧಾನವಾಗಿ ಹೊಸ್ಕೋಬೇಕು. ಇದನ್ನು ತುಂಬ ಫ್ರೆಸರ್ ಹಾಕಿ ಹೊತ್ತಬಾರ್ದು. ಚಪಾತಿ ಥರ ಈ ಪರೋಟಗಳೆಲ್ಲ ಮಾಡ್ತಾರಲ್ಲ, ಆಲೂ ಪರೋಟ ಆ ಥರ ಎಲ್ಲ ಮಾಡ್ತಾರಲ್ಲ, ಸ್ಟಫಿಂಗ್ ಪರೋಟ, ಅದನ್ನು ಹೇಗೆ ಹೊತ್ತುತ್ತೀವೋ ಆ ಥರ ಇದನ್ನು ನಿಧಾನವಾಗಿ ಹೊಸ್ಕೋಬೇಕು. ಈ ಶೀಟ್ ಸಹಾಯದಿಂದ ಶೀಟನ್ನೇ ತಿರುಗಿಸ್ಕೊಂಡು ಹೊತ್ತಿದ್ರೆ ಈಸಿಯಾಗಿ ಬರುತ್ತೆ, ಬೇಗನೂ ಆಗುತ್ತೆ. ಇದು ಸೆಂಟ್ರಲ್ಲಿ ಹೊತ್ತಬಾರ್ದು, ಸೈಡ್ಸ್ ಮಾತ್ರ ಈ ಥರ ಹೊಸ್ಕೊಂಡು ಬರಬೇಕು. ಲೈಟಾಗಿ ಹೊತ್ತಬೇಕು, ಫ್ರೆಸರ್ ಹಾಕಬಾರ್ದು. ನೋಡಿ, ಈಗ ಆಗಿದೆ. ಚೆನ್ನಾಗಿ ಕಾದಿರೋ ಇಂಥ ಹೆಂಚು ಮೇಲೆ ಇದನ್ನು ಹಾಕೊಳ್ಳೋಣ. ಹೋಳಿಗೆನ ಹಾಕಿ 1-2-3 ಸೆಕೆಂಡು ಶೀಟನ್ನು ಹಾಗೆ ಬಿಡಬೇಕು. ಸ್ವಲ್ಪ ಹೀಟ್ ಆದಮೇಲೆ ಇದನ್ನು ತೆಕ್ಕೋಬೇಕು ಶೀಟ್ನ. ಹಾಗಾದರೆ ಈಸಿಯಾಗಿ ಬರುತ್ತೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸೈಡು ಚೆನ್ನಾಗೆ ತುಪ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಯಿತು ನಮ್ಮ ಸಜ್ಜಿಗದ ಹೋಳಿಗೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಪ್ಪದ ಜೊತೆ ಟೇಸ್ಟ್ ಮಾಡಿದ್ರೆ ಒಂದು ಒಳ್ಳೆ ಟೇಸ್ಟು. ನಾಳೆ ಬರೋ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ರೆಸಿಪಿ ಹಾಕ್ತೀನಿ. ತಪ್ಪದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು.